ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಅಂತ ಜಾಗನ ಇವ್ರು ಬೀಕತ್ತ ಮಾಡಿ ರಿಜಿಸ್ಟರ್ ಆಗ್ತಾವ ಪ್ಲಾಟ್ಗಳು. ಈಗ ಕೇಳಿದಾಗ ಈಗ ನಾವು ಆಕ್ಷನ್ ತಗೊಂತೀವಿ ಅಂತ ಈಗ ಅಂತಾರೆ. ಮಾಡೋ ಟೈಮ್ ಏನಾಗಿತ್ತು ಅಂತ. ಈಗ ನಮ್ ಜಾಗಗಳು ಅಲ್ಲ, ಒಂದ್ ನಿಮಿಷ, ನಮ್ದು ಸ್ವಂತ ಜಮೀನು ಯಾರನ್ನ ಎಣ್ಣೆ ಮಾಡ್ಕೋಬೇಕು, ತಾತ ಮಾಡ್ಕೋಬೇಕಂದ್ರೆ ನಮಗಾಗಲ್ಲ. MLA ನಮ್ದು ಎಣ್ಣೆ ಆಗಿ 2 ವರ್ಷದಿಂದ ಎಣ್ಣೆ ಪೆಂಡಿಂಗ್ ಇದೆ. ಇಂಥ ಜಾಗಗಳಿಗೆ ಬೀಕಾತ್ಗಳು ಇವೆಲ್ಲ ಕೊಡ್ತಾರಂಗೆ. ನಮ್ಮ ಸರ್ಕಾರ, ನಾನು ಸ್ಕೂಲ್ ಮಾಡ್ಬೇಕಂತ ನಾವೆಲ್ಲ ಪ್ರಯತ್ನ ಮಾಡಿ ಇಟ್ಕೊಂಡಿರೋ ಜಾಗನ ಆಲ್ರೆಡಿ ಅಲರ್ಟ್ಗಳು ಆಗಿದೆ ಸರ್, ಪಾರಿಣಗಳು ಬಂದಿದೆ. ಶಿಕ್ಷಕರ ನಾನು ಯಾರು ಸಣ್ಣವ್ರು ಅರೆಸ್ಟ್ ಆದ್ರೆ, ನಾವು ಯಾರೋ ಕ್ಲರ್ಕ್ಗಳು ಅಂತವ್ರು ಅರೆಸ್ಟ್ ಆದ್ರೆ ನಾನು ಒಪ್ಕೋನಲ್ಲ ಸರ್. ಯಾರು ಲಾಗಿನಿಂದ ಆಗಿರುತ್ತೋ ಅವರಿಂದನೇ ಅವರೇ ಅರೆಸ್ಟ್ ಆಗ್ಬೇಕು. ನಾನು ಬೇರೆಯವ್ರು ಈ ತರ ನಾನು ಕಾರ್ಪೊರೇಷನ್ ಇಂಟರ್ಫಿಯರ್ ಆಗಲ್ಲ ಸರ್. ಯಾಕಂದ್ರೆ ನಮ್ಮ ಕಾರ್ಪೊರೇಟರ್ಸ್ ಎಲ್ಲ ನೋಡ್ಕೊಂತಾರೆ ಅಂತ ಹೇಳಿ ನಾನು ನಾಗೇಂದ್ರನವ್ರು ನಮ್ಮ ಕಾರ್ಪೊರೇಟರ್ಗಳು ಕೂಡ ಯಾವತ್ತೂ ಇಂಟರ್ಫಿಯರ್ ಆಗಲ್ಲ ಈ ವಿಚಾರಗಳಲ್ಲಿ. ಅದೇ ದೊಡ್ಡ ತಪ್ಪು ಮಾಡ್ತಾ ಇದೀರಿ ಸರ್ ನೀವು. ಅದೇ ದೊಡ್ಡ ತಪ್ಪು. ನಾವೇನು ಆಫೀಸರ್ಸ್ ನೋಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ಇಬ್ಬರು ಕಡೆ ಕಾರ್ಪೊರೇಟರ್ಸ್ ಯಾರು ಇಂಟರ್ಫಿಯರ್ ಆಗಲ್ಲ. ಹಂಗಂತೇಳಿ ನಮ್ಗೆ ಏನೋ ಗೊತ್ತಿಲ್ಲ ಅನ್ಕೊಂಡು ನೀವೆಲ್ಲ ಮಾಡ್ಕೊಂಡು ಹೋದ್ರೆ ಅದು ಬಹಳ ತಪ್ಪಾಗುತ್ತೆ ಸರ್. ಯಾಕಂದ್ರೆ ನಾವು ಪ್ರತಿಯೊಂದು ಬೆಂಚಿಗೆ ಬಂದು ಪ್ರತಿಯೊಂದು ಟೇಬಲ್ ಬಂದು ಕೂಡಕ್ಕಾಗಲ್ಲ. ಕೂಡ್ಬೇಕಂದ್ರೆ ನಾವೆಲ್ಲ ಕೂಡ್ಬೋದು. ಸರ್ಕಾರ ಆಸ್ತಿ ಅಂದ್ರೆ ನಮಗೂ ಸೇರಿದಂತದ್ದು ಸರ್. ಯಾವ ರೀತಿಯಲ್ಲಿ ಈ ತರ ಮಾಡಿದ್ರೆ ನಾಳೆ ಬೆಳಿಗ್ಗೆ ನಾವು ಜನಕ್ಕೆ ಏನಂತ ಆನ್ಸರ್ ಮಾಡ್ಬೇಕು? 39 ಜನ ಕಾರ್ಪೊರೇಟರ್ಗಳು ಇರ್ತಾರೆ. ಈ ತರ ಒಂದು ಸ್ಕೂಲಿಗೆ ಮಾಡ್ಬೇಕು, ಇನ್ನೊಂದು ಸ್ಮಶಾನಕ್ಕೆ ಇರೋಂಥ ಜಾಗನ ನೀವು ಈ ತರ ಮಾಡ್ಬಿಡ್ತೀರ ಅಂದಾಗ ನಮ್ಮ 39 ಮಂದಿ ಕಾರ್ಪೊರೇಟರ್ಗಳು ನಾವು ಶಾಸಕರು ಏನಂತ ಆನ್ಸರ್ ಕೊಡ್ಬೇಕು ಜನಕ್ಕೆ? ಹೆಂಗ್ ಮಾಡ್ತಾರೆ ಸರ್? ಬೇಕಾದ್ರೆ ನೀವು ಸುಮ್ಮನೆ ಆಗ ಚಿಕ್ಕವ್ರ ಮೇಲೆ ಒಂದು FIR ರಿಜಿಸ್ಟರ್ ಮಾಡಿದ್ದೀವಿ, ಇದನ್ನ ಕ್ಯಾನ್ಸಲ್ ಮಾಡ್ತೀನಿ ಅಂತೀವಿ. ಇಂಥವು ಎಷ್ಟು ನಡೆದಿದೆ ಅಂತ ಯಾರಿಗೆ ಗೊತ್ತಾಗುತ್ತೆ ಸರ್? ಇದರಿಂದ ಯಾರಿದಾರೋ ನಿಮ್ಮ ಕಾರ್ಪೊರೇಷನ್ ಅಲ್ಲಿ ಯಾರಿಗೂ ನಡೆಯಲ್ಲ ಸರ್. ಮಿಡಲ್ ಮ್ಯಾನ್ಗಳದು, ಆಫೀಸರ್ಗಳದು ಅಳಚನೆ. ಸ್ವಂತ ಕಾರ್ಪೊರೇಟರ್ ಬೀಕಾತ ಮಾಡ್ಕೋಬೇಕಂದ್ರೆ ಅವ್ರ ಕೈಯಲ್ಲಿ ಆಗಲ್ಲ. ಯಾರನ್ನೋ ಒಬ್ರು ಇಟ್ಕೊಂಡ್ ಬಂದೇ ಬೀಕಾತ ಮಾಡ್ಕೋಬೇಕು. ಒಂದೇ ನಿಮಿಷ ಇದೇ ಸಬ್ಜೆಕ್ಟ್ ಸರ್, ಸೇಮ್ ಸಬ್ಜೆಕ್ಟ್. ಈಗ ಇದು ಸರ್ಕಾರ ಆಸ್ತಿ ಅಂತ ಹೇಳಿ ಬಂದ್ಮೇಲೆ ನಾಳೆ ನಾವು ಫಸ್ಟ್ ಹ್ಯಾಂಡ್ ಓವರ್ ಮಾಡ್ಕೊಬೇಕು. ಅಲ್ಲದ ಅದು ಆಕ್ಷನ್ ತಗೊಳ್ಳೋಣ ಅಂತ, ಅದ ಫಸ್ಟ್ ನಮ್ ಜಾಗ ನಾವು ಇಟ್ಕೊಳ್ಳೋಣ ಅಂತ. ಇದ್ರಲ್ಲಿ ಯಾರು ತಪ್ಪಿತಸ್ಥರಿದ್ದಾರೋ ಅವ್ರನ್ನೆಲ್ಲ ಕೂಡ ನಾವು ಮಾಡಿ ಅದು ಬರ್ಕೊಳ್ರಿ. ಯಾರ್ಯಾರು ಮಾಡಿ ಈಗ ಬರತ್ತೋ ಇಶ್ಯೂ ರೇಸ್ ಮಾಡಿದಿರಲ್ಲ, ಅದೇ ತರ ಇನ್ನೊಂದು ಇಶ್ಯೂ ಈ ಪಬ್ಲಿಕ್ ನಾಲೆಜ್ ಬಂದಿದೆ. ನಾನು ಅವ್ರಿಗೆ ಮಂಜುನಾಥ್ ಅವ್ರಿಗೆ ಮಾತಾಡಿದೆ. ಅದು ಕಬ್ರಸ್ತಾನ್ 11 ಎಕರೆ, ಅದು ಯಾಕೆ ಅದು ಹೇಗೆ ಚೇಂಜ್ ಆಗಿಬಿಡುತ್ತೆ? ಕಬ್ರಸ್ತಾನ್ 11 ಎಕರ್ಸ್ 12 ಎಕರ್ಸ್ ಅದು ಯಾವ ತರ ನಿಮ್ಮ ನಾಲೆಜ್ ಇದ್ದಂಗೆ ಹೆಂಗಾದ್ರೂ ಚೇಂಜ್ ಆಗ್ಬಿಡುತ್ತೆ? ಸರ್ ನೀವು ತಡವಾಗಿ ಬಂದ್ರಿ ಸರ್. ಒಂದು ಅರ್ಧ ಗಂಟೆ ಚರ್ಚೆ ಅದ್ರ ಬಗ್ಗೆನೇ ಆಯ್ತು. ಈಗ ಅದೊಂದು 11 ಎಕರೆ, ನಮ್ ಮಿಲ್ಲರ್ಪೇಟ್ ಮಸೀದಿ 3 ಎಕರೆ. ಆತ ಸೇಮ್ ಪ್ರಾಪರ್ಟಿ ಪ್ರಾಪರ್ಟಿ ನಮ್ ಗಮನಕ್ಕೆ ಬರ್ಲಿಲ್ಲ ಅಂದ್ರೆ ಇದನ್ನು ಫಾರ್ವರ್ಡ್ ಆಗ್ತಿತ್ತು ಸರ್. ನಾನು 15 ದಿನ ಆಯ್ತು ಅವ್ರಿಗೆ ಕಂಪ್ಲೇಂಟ್ ಮಾಡಿ ಅವ್ರ ಮೇಲೆ FIR ಮಾಡ್ರಿ ಅಂದ್ರೆ ಇದುವರೆಗೆ ಇವ್ರು ಕಂಪ್ಲೇಂಟ್ ಮಾಡ್ತಾ ಇಲ್ಲ. ಅದ್ರ ಬಗ್ಗೆನೇ ಚರ್ಚೆ ಮಾಡಿದೆ. ಈಗ ಇಷ್ಟೊತ್ತು ಈಗ ಮಾಡ್ತೀವಿ, ಸೀರಿಯಸ್ ತಗೊಂತೀವಿ. DC ಸಾಹೇಬ್ರ ಗಮನಕ್ಕೂ ಬಂದಿದೆ. DC ಸಾಹೇಬ್ರು ಕೂಡ ಹೇಳಿದ್ದಾರೆ ಮಾಡ್ರಿ ಅಂತೆ. ಸರ್ ಒಬ್ಬ ಆಫೀಸರ್ ಕೈ ಸಿಗ್ತಾ ಇಲ್ಲ ಅಂತೆ. ಒಬ್ಬ ಆಫೀಸರ್ ಏವನ್ ಮಾಡಿ ಕೇಸ್ ಮಾಡ್ರಿ ಅಂತ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.